ಬೆಂಗಳೂರು ದಕ್ಷಿಣದ ಜನ ಸತತ 2ನೇ ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಬಾರಿ ಕೂಡ 2,78,000 ಮತಗಳ ದಾಖಲೆ ಅಂತರದಿಂದ ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದ ಜನಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಕಳೆದ 5 ವರ್ಷದಲ್ಲಿ ಎಷ್ಟು ಪರಿಶ್ರಮದಿಂದ ಕೆಲಸ ಮಾಡಿದ್ರು, ಅದರ 100 ಪಟ್ಟು ಪರಿಶ್ರಮ ಬರುವಂಥ 5 ವರ್ಷದಲ್ಲಿ ನಾವು ಮಾಡ್ತೇವೆ. ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿರುವಂಥ ಈ ನಗರವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಪ್ರಯತ್ನವನ್ನು ನರೇಂದ್ರ ಮೋದಿಯ 3ನೇ ಸರ್ಕಾರದಲ್ಲಿ ನಾವು ಮಾಡ್ತೇವೆ. ಇವರು ಕಳೆದ 10 ವರ್ಷದಲ್ಲಿ ದೇಶದ ದಿಕ್ಕನ್ನೇ ಬದಲಾಯಿಸಿದ್ದಾರೆ. ದೇಶದ ಜನ 3ನೇ ಬಾರಿಗೆ ಸತತವಾಗಿ ನರೇಂದ್ರ ಮೋದಿಯವರೇ ದೇಶದ ಪ್ರಧಾನಿ ಆಗಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ದೇಶದ ಜನರ ಪರವಾಗಿ ನಾನು ನರೇಂದ್ರ ಮೋದಿಯವರ ಪರವಾಗಿ ದೇಶದ ಜನಕ್ಕೆ, ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ದೇಶದ ಜನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 5 ವರ್ಷದಲ್ಲಿ ನಾವು ಬೆಂಗಳೂರಿಗೆ ಮೆಟ್ರೋ ತಂದಿದ್ದೀವಿ, ಅದನ್ನು ಪೂರ್ಣಗೊಳಿಸಬೇಕಿದೆ. ಸಬರ್ಬನ್ ರೈಲ್ ಅಪ್ರೂವಲ್ ಮಾಡಿದ್ದಾರೆ ಮೋದಿಯವರು, ಅದನ್ನು ಕಂಪ್ಲೀಟ್ ಮಾಡೋದಿದೆ. STRR ಅರ್ಧ ಆಗಿದೆ, ಅದನ್ನು ಕಂಪ್ಲೀಟ್ ಮಾಡೋದಿದೆ. ಬೆಂಗಳೂರಿನ ಟೆಕ್ನಾಲಜಿ ಹಬ್ ಆಗಿ, ಇಂಡಸ್ಟ್ರಿಯಲ್ ಹಬ್ ಆಗಿ, EV, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂಥ ಹೊಸ ತಂತ್ರಜ್ಞಾನಗಳ ಒಂದು R&Dಯ ಹಬ್ ಆಗಿ ವಿಶ್ವ ದರ್ಜೆಯಲ್ಲಿ ಏರಿಸಬೇಕಾಗಿದೆ. ಅದನ್ನೆಲ್ಲ ಬರುವಂಥ ದಿವಸದಲ್ಲಿ ನಾವೆಲ್ಲ ಸೇರಿ ಮಾಡ್ತೀವಿ. BJP ಮತ್ತು JDSನ ಕಾರ್ಯಕರ್ತರು ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಈ ಬಾರಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಂಥ ಸುಡು ಬಿಸಿಲಿನಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯದ ಆಳದಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಧನ್ಯವಾದ.